ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ನ ಸಿನಿಮಾ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗ್ತಾ, ಸೆನ್ಸಾರ್ ಮಂಡಳಿಯಿಂದ ಏನಾದರೂ ಕಟ್ಸ್ ಆ್ಯಂಡ್ ಮ್ಯೂಟ್ಸನ್ನು ತಿಳಿಸಿದಾರ ಅನ್ನೋ ಪ್ರಶ್ನೆ ಜನರಲ್ಲಿತ್ತು. ಸೊ ಅದಕ್ಕೀಗ ಉತ್ತರ ಸಿಕ್ಕಿದೆ. ಮೂಲಗಳ ಪ್ರಕಾರ ನ್ಯೂಸ್ ಫಸ್ಟ್ಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರುವಂತೆ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ, ಜೊತೆಗೆ ಒಂದಷ್ಟು ಕಟ್ಸ್ ಆ್ಯಂಡ್ ಮ್ಯೂಟ್ಸನ್ನು ಕೂಡ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇನ್ನು ಈ ಸಿನಿಮಾಗೆ ಯಾಕೆ ಎ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಅಂತಂದರೆ, ಎಲ್ಲೋ ಒಂದು ಕಡೆ ಸಿನಿಮಾದ ಒಂದಷ್ಟು ಆರಂಭದ ಕಂಟೆಂಟ್ ನೋಡ್ಕೊ ಬಂದಾಗ ಈ ಸಿನಿಮಾದಲ್ಲಿ ತೀರಾ ಒಂದಷ್ಟು ರೊಮ್ಯಾಂಟಿಕ್ ದೃಶ್ಯಗಳಿದೆ. ಸೊ ಈ ಕಾರಣದಿಂದ ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿರಬಹುದು ಅನ್ನೋದು ನಿಮ್ಮ ನಿರೀಕ್ಷೆ ಇರ್ಬೋದು. ಬಟ್ ಅದೆಲ್ಲವೂ ಸುಳ್ಳು, ಯಾಕೆಂದರೆ ಸಿನಿಮಾದ ಕಥೆಯೇ ಬೇರೆ ಇದೆ. ಸೊ ಇಲ್ಲಿ ತನಕ ಬಿಟ್ಟಿರುವಂಥ ದೃಶ್ಯಗಳೇನಿದೆ ಅದೆಲ್ಲವೂ ಕೂಡ ಸಿನಿಮಾದ ಒಂದಷ್ಟು ವಿಚಾರಗಳದ್ದು ಬರ್ಬೋದು, ಅದನ್ನು ಮೀರಿದು ಕೂಡ ಸಿನಿಮಾದಲ್ಲಿ ಇರುವಂಥದ್ದು. ಯಾಕೆಂದರೆ ಈ ಸಿನಿಮಾದ ಟ್ರೇಲರ್ ನೋಡಿದಾಗ ಬಹಳ ಮುಖ್ಯವಾಗಿ ಕಾಣಿಸೋದು ಸಿನಿಮಾದ ಆ್ಯಕ್ಷನ್ಸ್ ಮತ್ತು ಬ್ಲಡ್. ಸೊ ಈ ಎಲ್ಲ ಕಾರಣದಿಂದ ಸಿನಿಮಾಗೆ ಎ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಸಿನಿಮಾದಲ್ಲೆಲ್ಲೋ ಅಡಲ್ಟ್ ಕಂಟೆಂಟ್ ಥರ ಒಂದಷ್ಟು ದೃಶ್ಯಗಳಿದೆ, ಅದು ಬಿಟ್ಟು ಒಂದಷ್ಟು ಅಶ್ಲೀಲ ದೃಶ್ಯಗಳಿದೆ, ಇದೆಲ್ಲವೂ ಕೂಡ ಅಲ್ಲ. ಅದರಾಚೆಗೂ ಕೂಡ ಸಿನಿಮಾದಲ್ಲಿರುವಂಥ ಒಂದಷ್ಟು ಒಂದು ಭಾರಿ ಆ್ಯಕ್ಷನ್ಸು ಮತ್ತು ಒಂದಷ್ಟು ಬ್ಲಡ್ ಶೆಡ್ ಒಂದು ದೃಶ್ಯಗಳೇನಿದೆ, ಇದೆಲ್ಲ ಕಾರಣದಿಂದ ಸಿನಿಮಾಗೆ ಎ ಸರ್ಟಿಫಿಕೇಟನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಇನ್ನೊಂದಷ್ಟು ವಿಚಾರವನ್ನು ಕೆದಕಿ ಹೇಳೋದಾದರೆ, ಸಿನಿಮಾದ ತಂಡದ ಒಂದು ಬುದ್ಧಿವಂತಿಕೆಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಬೇಕು. ಯಾಕಂತಂದರೆ ಆರಂಭದಿಂದ ಒಂದು ಕಂಟೆಂಟ್ಗಳನ್ನು ಏನು ಬಿಟ್ಕೊಬಂದಿದ್ದಾರೆ, ತಬಾಹಿ ಸಾಂಗ್ ಆಗಿರ್ಬೋದು, ಆ ನಂತರದಲ್ಲಿ ಬಂದಂಥ ಲೇಡೀಸ್ ಒಂದು ಗ್ಲಿಮ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ರೀಸೆಂಟ್ ಬಂದಂಥ ಒಂದು ಟ್ರೈಲರ್ನ ಕಂಟೆಂಟ್ ಆಗಿರ್ಬೋದು, ಅದೆಲ್ಲವೂ ಕೂಡ ನೋಡಿದಾಗ ಒಂದಷ್ಟು ಹಸಿ ಬಿಸಿ ದೃಶ್ಯಗಳು ಎಲ್ಲರನ್ನ ಕಾಡಿರೋದಂತೂ ನಿಜ. ಅದರ ಆಚೆ ಕೂಡ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಅದರಂತೆ ಸಿನಿಮಾದಲ್ಲಿ ಬೇರೆದೇ ಲೋಕವನ್ನು ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ. ಸೊ ಈ ಥರದೊಂದು ಸಿನಿಮಾ ಅಂತ ವಿಚಾರ ಬರೋದಾದರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಎಲ್ಲೂ ಕೂಡ ಯಾವುದನ್ನು ಯೋಚನೆ ಮಾಡದೆ ಇಂಥ ನಿರ್ಧಾರನ ತೆಗೆದುಕೊಳ್ಳಲ್ಲ. ಯಾಕೆಂದರೆ ಒಂದಷ್ಟು ಕಂಟೆಂಟ್ಗಳು ಈ ಥರ ಬಿಟ್ಟಿದ್ದಾರೆ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ನನ್ನ ಅನಿಸಿಕೆಯನ್ನು ನಿಮಗೆ ತಿಳಿಸ್ತೀನಿ. ಎಲ್ಲೋ ಒಂದು ಕಡೆ ಈ ಸಿನಿಮಾ ಏಕಾಏಕಿ ರಿಲೀಸ್ ಫಸ್ಟ್ ಡೇ ಫಸ್ಟ್ ಶೋ ಆದ ನಂತರದಲ್ಲಿ ಈ ಥರ ದೃಶ್ಯಗಳಲ್ಲಿ ಯಶ್ ಅವ್ರನ್ನ ನೋಡಿದಾಗ ಒಂದು ರೀತಿ ಮಡಿವಂತಿಕೆಯನ್ನು ಬಿಟ್ಟು ಯಶ್ ಅವರು ತೀರಾ ಇಷ್ಟೊಂದು ಅಡಲ್ಟ್ ಕಂಟೆಂಟ್ ರೀತಿ ಅಥವಾ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅದು ವ್ಯತಿರಿಕ್ತ ಪರಿಣಾಮ ಸಿನಿಮಾ ಮೇಲೆ ಬೀರಬಹುದು. ಯಶ್ ಅವರನ್ನು ಈಗ ಇಲ್ಲಿ ತನಕ ಏನು ಕಿರಾತಕ, ಗೂಗ್ಲಿ ಅಥವಾ KGF ಕಂಟೆಂಟ್ಗಳನ್ನು ನೋಡಿದ ನಂತರದಲ್ಲಿ ಈ ಥರದ ಏಕಾಏಕಿ ಡೈರೆಕ್ಟಾಗಿ ಒಂದು ಕಂಟೆಂಟ್ ಅಂದರೆ ಈ ರೊಮ್ಯಾಂಟಿಕ್ ತೀರಾ ರೊಮ್ಯಾಂಟಿಕ್ ಅನ್ನುವಂಥ ದೃಶ್ಯಗಳು ಕಾಣಿಸ್ಕೊಂಡಾಗ ಅದನ್ನು ಜನ ಯಾವ ರೀತಿ ತಗೋತಾರೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಸೊ ಇದರಿಂದ ಏನು ಮಾಡಿದರೆ ಚಿತ್ರತಂಡ ಮೊದಲಿಂದನೇ ಒಂದಷ್ಟು ಕಂಟೆಂಟ್ಗಳನ್ನು ಬಿಟ್ಟು ಜನರನ್ನು ರೆಡಿ ಮಾಡಿದರೆ, ಒಂದು ಸಿದ್ಧತೆ ಮಾಡಿದ್ದಾರೆ. ಯಾಕೆಂತಂದರೆ ಈ ಥರ ಕಂಟೆಂಟು ಕೂಡ ಈ ಸಿನಿಮಾದಲ್ಲಿದೆ. ಯಾಕೆಂದರೆ ಒಂದು ಇಂಡಿಯನ್ ಅಂದರೆ ಸಂಸ್ಕೃತಿ, ಒಂದು ಭಾರತೀಯ ಸಂಸ್ಕೃತಿ ಸಿನಿಮಾಗಳು ಅಂತ ಬಂದಾಗ, ಏಕಾಏಕಿ ಈ ಥರದ ದೃಶ್ಯಗಳು ಅಂತ ಬಂದಾಗ ಸ್ವಲ್ಪ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಒಂದಷ್ಟು ದೃಶ್ಯಗಳು ಅಂದರೆ ಹೆಣ್ಮಕ್ಳಾಗಿ ಸಿನಿಮಾ ನೋಡೋಕೆ ಬಂದರು ಒಂದು ಸ್ವಲ್ಪ ಅವ್ರ ಕಷ್ಟ ಅನಿಸ್ಬೋದು. ಸೊ ಅದೆಲ್ಲವನ್ನು ಕೂಡ ಈ ಕಂಟೆಂಟ್ ಮೂಲಕ ಈ ಸಿನಿಮಾದಲ್ಲಿ ಈ ಥರದ ಒಂದಷ್ಟು ದೃಶ್ಯಗಳು ಇರುತ್ತೆ, ಅದಕ್ಕೆ ಸಿದ್ಧರಾಗಿ ಅಂತ ಚಿತ್ರತಂಡ ಎಲ್ಲರನ್ನ ಸಿದ್ಧ ಮಾಡಿದೆ. ಈ ಸಿನಿಮಾ ವಿಚಾರವಾಗಿ ಮತ್ತೆ ಬರೋದಾದರೆ, ಸಿನಿಮಾದ ಕಂಟೆಂಟ್ ಬಂದು ಗ್ಲೋಬಲ್ ರೀಚ್ ಇರುವಂಥದ್ದು. ಯಾಕೆಂದರೆ ಇಲ್ಲಿ ತನಕ ಏನು KGF ಕಂಟೆಂಟ್ ಮೂಲಕ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಯಶ್ ಅವರು ಇದ್ರೆ, ಈಗ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಯಶ್ ಅವರು ಹೋಗ್ತಾ ಇದ್ದಾರೆ. ಈಗ ಹಾಲಿವುಡ್ ಸಿನಿಮಾಗಳು ನೋಡೋದಾದರೆ ಅಲ್ಲಿ ಸಿನಿಮಾಗಳಲ್ಲಿ ಲವ್, ಸೆಕ್ಸ್, ರೊಮ್ಯಾನ್ಸ್, ಆ್ಯಕ್ಷನ್ ಮತ್ತು ಬ್ಲಡ್ ಎಲ್ಲವೂ ಕೂಡ ಇರುತ್ತೆ. ಅದಿಲ್ಲ ಅಂತಂದರೆ ಅಲ್ಲಿ ಸಿನಿಮಾ ಅಂತ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಅಷ್ಟು ಜನರ ಜೀವನದಲ್ಲಿ ಏನೆಲ್ಲ ಇರುತ್ತೆ, ಪ್ರತಿನಿತ್ಯ ಒಬ್ಬ ಮನುಷ್ಯನಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಎಮೋಷನ್ಸ್ ಇರುತ್ತೆ, ಈಗ ಲವ್, ಸೆಕ್ಸ್, ರೊಮ್ಯಾನ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ವ್ಯಕ್ತಿಗಳಲ್ಲಿ ಇರುತ್ತೆ. ಅದೇ ರೀತಿ ಸಿನಿಮಾಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಸೊ ಇದರಲ್ಲೂ ಕೂಡ ಗ್ಲೋಬಲ್ ಕಂಟೆಂಟ್ ಇರೋದ್ರಿಂದ ಎಲ್ಲ ವಿಚಾರಗಳನ್ನು ನೇರವಾಗಿ ಟಾಕ್ಸಿಕ್ ಸಿನಿಮಾದಲ್ಲಿ ತೋರಿಸಲಾಗಿದೆ. ಸೊ ಇದೆಲ್ಲ ಕಾರಣಕ್ಕೋಸ್ಕರ ಅಲ್ಲಿಯ ಆಡಿಯನ್ಸನ್ನು ಕೂಡ ಮುಖ್ಯವಾಗಿ ಇಟ್ಟುಕೊಂಡು ಒಂದಷ್ಟು ಹಸಿ ಬಿಸಿ ದೃಶ್ಯಗಳನ್ನು ಇಲ್ಲಿ ತೋರಿಸಲಾಗಿದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಿನಿಮಾಗೆ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟನ್ನು ಕೊಟ್ಟಿದೆ. ಎ ಸರ್ಟಿಫಿಕೇಟ್ ಅಂದಾಗ ಅದಷ್ಟು ಏನು ಅಶ್ಲೀಲತೆ ಅಥವಾ ಒಂದಷ್ಟು ರೊಮ್ಯಾಂಟಿಕ್ ದೃಶ್ಯಗಳಿದೆ ಅನ್ನೋ ಕಾರಣಕ್ಕೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಅಲ್ಲ. ಅದನ್ನು ಹೊರತುಪಡಿಸಿ ಸಿನಿಮಾದ ವಿಚಾರ ಬೇರೆಯೇ ಇದೆ. ಸೊ ಈಗಾಗಲೇ ಸೆನ್ಸಾರ್ ಮಂಡಳಿ ಸಿನಿಮಾವನ್ನು ನೋಡಿದ್ದು ಅವರು ಕೂಡ ಮೆಚ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಸೊ ಸದ್ಯಕ್ಕೆ ಇದು ಟಾಕ್ಸಿಕ್ ಸಿನಿಮಾ ಮೇಲಿರುವಂಥ ಒಂದಷ್ಟು ವಿಚಾರಗಳು. ಸೊ ಇನ್ನೂ 13 ದಿನಗಳಷ್ಟೇ ಬಾಕಿ ಇರುವಂಥದ್ದು. ಪ್ರತಿದಿನ ಕೂಡ ಒಂದಷ್ಟು ಅಪ್ಡೇಟ್ಸ್ಗಳು ಟಾಕ್ಸಿಕ್ ಸಿನಿಮಾ ಮೇಲೆ ಇದೇ ಥರ ಬರ್ತಾ ಇರುತ್ತೆ. ಸೊ ಅದೆಲ್ಲವನ್ನೂ ನೀವು ಕೂಡ ನೋಡ್ತಾ ಇರಿ. ಇದಿಷ್ಟು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.